ಸೇರ್ಕೊಂಡಿದ್ವಿ ಮಾಡಬೇಕು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿದ್ದೀವಿ. ಅದು ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲೋ ಗೊತ್ತಿಲ್ಲ. ಕೆಲಸ ಮಾತ್ರ ಅಷ್ಟು ಬಗೆಯಲ್ಲಿ ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಸಂಬಳ ಯಾಕೆ ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೊದಲು ಈಗ 17 ವರ್ಷದಲ್ಲಿ ಕೆಲಸಕ್ಕೆ ಸೇರ್ಕೊಂಡವ್ರನ್ನೆಲ್ಲ 5 ವರ್ಷ 5ನೇ ಕ್ಲಾಸ್ ಓದಿರೋರನ್ನ 6ನೇ ಕ್ಲಾಸ್ ಓದಿರೋರನ್ನ 7th ಓದಿರೋರನ್ನ ತಗೊಂಬಿಟ್ರು. ಈಗ ಕೇಳ್ತಿದ್ದಾರೆ PU ಆಗಿರಬೇಕು ಅಂತ ಕೇಳ್ತಿದ್ದಾರೆ ಈಗ ತಗೊಳ್ಳೋರನ್ನ. ಅವಾಗ ಓದಿರೋರಿಗೆಲ್ಲ ಇವಾಗ ಏನು ಹೇಳ್ತಿದ್ದಾರೆ, ಮೊಬೈಲಲ್ಲಿ ಎಂಟ್ರಿ ಮಾಡಿ. ಪ್ರತಿ ಒಂದು ಮನೆಯಲ್ಲೂ 10 ಜನ ಇದ್ದರೆ 10 ಜನ ಎಂಟ್ರಿ ಮಾಡಬೇಕು. ಅದರಲ್ಲಿ BP ಶುಗರು ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಪ್ರತಿಯೊಂದು ಎಂಟ್ರಿ ಮಾಡೋಕ್ಕೆ ಹೇಳ್ತಿದ್ದಾರೆ. ಆಶಾಗಳಿಗೆ ಮೊಬೈಲ್ ಆನ್ ಮಾಡೋಕ್ಕೆ ಬರೋಲ್ಲ ಎಷ್ಟೋ ಜನ ಆಶಾಗಳಿಗೇನೆ. ಅಷ್ಟು ಕೆಲಸ ಹೇಳ್ತಿದ್ದಾರೆ ಮೊಬೈಲಲ್ಲಿ ಮಾಡೋಕ್ಕೆ. ಅವ್ರಿಗೆ ಹೇಳಿದ್ರೆ ಆಶಾಗಳಿಗೆ ಮೊಬೈಲಲ್ಲಿ ಎಂಟ್ರಿ ಮಾಡೋಕ್ಕೆ ಬರ್ತಾಯಿಲ್ಲ. ಸರ್ವೆ ಅಂತ ಆಗ್ತಲೇ ಇರ್ತಾರೆ. ಲಾರ್ವಾ ಸರ್ವೆಗೆ ತಿಂಗಳಲ್ಲಿ 2 ಸಾರಿ ಆಗ್ತಾರೆ. ಲಾರ್ವಾ ಸರ್ವೆಗೆ 15 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ 2 ಸಾರಿ ಲಾರ್ವಾ ಸರ್ವೆಗೆ ಆಗ್ತಾರೆ. ಅದಕ್ಕೆ 50 ಪೈಸೆ ಕೊಡ್ತಾರೆ ಒಂದು ಮನೆಗೆ. 300 ಮನೆ ಇರ್ಬೋದು 400 ಮನೆ ಇರ್ಬೋದು 2 ರೌಂಡ್ ಮಾಡಲೇಬೇಕು ತಿಂಗಳಲ್ಲಿ. 50 ಪೈಸೆ ಕೊಟ್ಟರೆ ಏನು ಉಳಿಯುತ್ತೆ ಮೇಡಮ್? ಅದರಲ್ಲಿ ಏನು ಮಾಡ್ಕೋಬೋದು? ಮತ್ತು TB ಕೇಸು TB ಇರೋರಿಗೆ ಮಾತ್ರೆ ಕೊಟ್ಟಿದ್ದೀವಿ. 3 ವರ್ಷದಿಂದ TB ಕೇಸು ಸಂಬಳ ಬಂದಿಲ್ಲ ನಮಗೆ. ಮತ್ತು ಬೇಸ್ಡ್ ಇನ್ಸೆಂಟಿವು ಅದು ಬಂದಿಲ್ಲ. ವರ್ಷದ ಮೇಲೆ 4 ತಿಂಗಳಿಂದ ಅದು ಬಂದಿಲ್ಲ ಆಶಾಗಳಿಗೆ. ಈ ಥರ ಮಾಡ್ತಾರೆ. ಮತ್ತು ಸಂಬಳನೇ ಹಾಕಲ್ಲ ಮೇಡಮ್. 3 ತಿಂಗಳು 4 ತಿಂಗಳಾದರೂ ಸಂಬಳ ಹಾಕಲ್ಲ. ಏನಕ್ಕೆ ಸಂಬಳ ಹಾಕಲಿಲ್ಲ? ನಾವು ಸ್ಟ್ರೈಕಿಗೆ ಹೋಗೋಣ ಸ್ಟ್ರೈಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದರೆ ಅವತ್ತು ಎಲ್ಲಿ ಇಲ್ಲದ್ದು ಸಂಬಳ ಬಂದು ನಮ್ಮ ಫೋನಲ್ಲಿ ಕೂತಿರುತ್ತೆ. ಇನ್ನೂ ಬರೋದೇ ತಡ ಆಗಲೇ ಮೆಸೇಜ್ ಬಂದುಬಿಡುತ್ತೆ, ಅಮೌಂಟ್ ಬಂದಿದೆ ಅಂತ. ಅದೇ ಫಸ್ಟೇ ಯಾಕೆ ಹಾಕಲ್ಲ? ಆಶಾಗಳು ಕೇಳೋದಕ್ಕೆ ಮುಂಚೆಲೇ ಯಾಕೆ ಹಾಕಲ್ಲ? ಹೋಗ್ಲಿ, ಎಷ್ಟು ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತಿದ್ದಾರೆ ಆಶಾಗಳಿಗೆ, ಏನೂ ಕೊಡ್ತಾ ಇಲ್ಲ. ನಾವು ಮಿನಿಮಮ್ 15,000 ಕೇಳ್ತಿದ್ದೀವಿ. ಈಗಿನ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗಲ್ಲ ಇವ್ರು ಕೊಡೋ ಸಂಬಳಕ್ಕೆ. ಯಾರು ಹೇಳಿದ್ರು ಊರೊಳಗಡೆ ನಮ್ಗೆ ಇಷ್ಟು ಸಂಬಳ ಅಂತ ಯಾರೂ ನಂಬಲ್ಲ ಮೇಡಮ್. ಊರೊಳಗಡೆ ನಮಗೀಗ 7,000 ರೂಪಾಯಿ ಸಿಗುತ್ತೆ ಸಂಬಳ ಅಂದರೆ ಯಾರೂ ನಂಬಲ್ಲ. ಸುಮ್ಮನಿರ ಆಂಟಿ, ಸುಳ್ಳು ಹೇಳ್ತೀಯ ನೀನು, ಏನು ನನಗೆ ಕೊಡ್ತೀಯ ನೀನು, ಸುಳ್ಳು ಹೇಳೋದು ಕಲ್ತಿದ್ಯಾ ಅಂತಲೇ ವಾದ ಮಾಡ್ತಾರೆ. ಪ್ರತಿಯೊಂದು ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, TB ಕೇಸ್ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅವ್ರಿಗೆ ಜ್ವರ ಬಂದಿರೋದಾಗಿರ್ಬೋದು, ಇಂಥ ಕೆಲಸ ಮಾಡಲ್ಲ. ಕ್ಷಯ ರೋಗದ್ದಾಗಿರ್ಬೋದು, ಲಾರ್ವಾ ಸರ್ವೆ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ ಮೇಡಮ್. ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ. ಮತ್ತು ಆಶಾ ಊರೊಳಗಡೆ ಹೋಗಿ ಕೇಳಿ, ಯಾವ ಡೀಟೇಲ್ಸ್ ಇಲ್ಲ ಅಂದ್ರೂ ತಕ್ಷಣ ಆಶಾಗಳು ಕೇಳ್ತಿದ್ದಂಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿಯೊಂದ್ರದ್ದು. ರಾತ್ರಿ ಅನ್ನಲ್ಲ ಹಗ್ಲು ಅನ್ನಲ್ಲ, ಗಂಡ ಅನ್ನಲ್ಲ, ಮಕ್ಕಳನ್ನಲ್ಲ, ಅತ್ತೆ ಅನ್ನಲ್ಲ, ಮಾವ ಅನ್ನಲ್ಲ. ಎಷ್ಟು ಜನ ಇದ್ರೂ ಅವ್ರು ಯಾವಾಗ ಕರೀತಾರೆ, ಹೆರಿಗೆಗಾಗಿರ್ಬೋದು, ಏನಕ್ಕೆ ಕರೆದ್ರೂ ಯಾವ ಇದನ್ನು ಇಲ್ದಲೇ ನಾವು ಹೋಗಿರ್ತೀವಿ. ನಮ್ಮ ಆಶಾ ಹೋಗಿ ತುಂಬ ಆಕ್ಸಿಡೆಂಟ್ ಆಗಿದೆ, ಪಾಪ ಬಿದ್ದೋಗಿದ್ದಾರೆ. ಬೇರೆಯವರು ಏನೋ ಬಂದಿದ್ದಾರೆ, ರಾತ್ರಿ ಹೊತ್ತು ಕರ್ಕೊಂಡು ಹೋಗಿದ್ದಾರೆ. ಆಶಾ ಏನೋ ಇರ್ಬೋದೇನೋ ಕೇಸು ಅಂತ ಹೋದರೆ ಎಲ್ಲೋ ಕರ್ಕೊಂಡೋಗಿ ಆ ಅಮ್ಮನ ಒಡವೆ ಎಲ್ಲ ಕಿತ್ಕೊಂಡು ಬೀಳಿಸಿ ಹೋಗಿದ್ದಾರೆ. ಇಂಥವೆಲ್ಲ ನಡೆದಿದೆ. ಆದರೂ ನಾವು ಇಷ್ಟು ಗೌರವಾನ್ವಿತವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಗೌರ್ಮೆಂಟ್ಗೆ ಅಂದರೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ನವರು. ಅಯ್ಯೋ, ಇಷ್ಟು ಕಷ್ಟಪಡ್ತಿದ್ದಾರೆ ಆಶಾಗಳು, ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ನಾವು ಅವರು ಕೊಡಬೇಕು ಅನ್ನೋದು ಅವ್ರಿಗಿರಬೇಕು. ಅದು ಯಾಕೆ ಹಿಂಗೆ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. CM ಅವರು ಅವ್ರು ಕೊಟ್ಟು ಮಾತನ್ನು ಉಳಿಸ್ಕೊಂಡಿಲ್ಲ ಮೇಡಮ್. ಈ ಸಾರಿ ಬಜೆಟಲ್ಲೂ ಬಜೆಟಲ್ಲೂ ಏನಾರು ಅವ್ರು ಮಾಡಲಿಲ್ಲ ಅಂದರೆ ಅಹೋರಾತ್ರಿ ಹೋರಾಟ ನಡೆಯುತ್ತೆ. ಆಶಾಗಳೇನು ಸುಮ್ಮನೆ ಇರಲ್ಲ. ಫ್ರೀಡಮ್ ಪಾರ್ಕು ತುಂಬೋಗುತ್ತೆ. ಮತ್ತು ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೂ ಎಲ್ಲರೂ ಆಶಾಗಳು ರೆಡಿಯಾಗಿ ನಿಂತಿರ್ತಾರೆ. ಅಷ್ಟು ರೋಸ್ಬಿಟ್ಟಿದ್ದಾರೆ ಇವರು ಗೌರ್ಮೆಂಟ್ನವ್ರು, ಅಷ್ಟು ರೋಸಿ ಬಿಟ್ಬಿಟ್ಟಿದ್ದಾರೆ ಆಶಾಗಳಿಗೆ. ಈ ಸಾರಿ ಮಾತ್ರ ಬಜೆಟಲ್ಲಿ ಏನಾದ್ರು ಮಾಡಲಿಲ್ಲ ಅಂದ ಪಕ್ಷಕ್ಕೆ ಮುಂದಕ್ಕೆ ಸ್ಟ್ರೈಕ್ ಬಂದರೆ ತುಂಬ ಗಲಾಟೆಗಳಾಗುತ್ತೆ. ಅದಕ್ಕೆ ಅವರೇ ಹೊಣೆ. ಆಶಾಗಳಿಗೆ ಏನೇ ಆಗ್ಬೋದು, ಸರ್ಕಾರನೇ ಅದಕ್ಕೆ ಹೊಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಳ್ಳಿಗಳಲ್ಲಿ ಸರ್ವೆ ಮಾಡ್ತೀರಾ, ಅವಾಗ ನಿಮಗೆ ವೆಹಿಕಲ್ ಏನಾದರೂ? ಏನೂ ಇಲ್ಲ ಮೇಡಮ್, ವೆಹಿಕಲ್ಲು ಇಲ್ಲ, ಏನೂ ಇಲ್ಲ. ಹೋಗ್ಬೇಕು, ಮಾಡಬೇಕು ಅಷ್ಟೇ. ಎಷ್ಟು ಕಿಲೋಮೀಟರ್ ಇದು ಮನೆಗಳು? ಒಂದು ಆಶಾಗೆ